ಉಪೇಂದ್ರ ಹುಟ್ಟುಹಬ್ಬ UI ಚಿತ್ರದ ರಿಲೀಸ್ ಬಗ್ಗೆ ಗುಡ್ ನ್ಯೂಸ್ ಕೊಟ್ಟ ಚಿತ್ರತಂಡ. ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸೆಪ್ಟೆಂಬರ್ 18 56ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಫ್ಯಾನ್ಸ್ ಜೊತೆ ಕೇಕ್ ಕಟ್ ಮಾಡಿ ನಟ ಹುಟ್ಟುಹಬ್ಬವನ್ನು ಸಂಭ್ರಮಿಸಿದ್ದಾರೆ. ಇದರ ನಡುವೆ UI ಸಿನಿಮಾದ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡೋ ಮೂಲಕ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ದಸರಾ ಹಬ್ಬದ ವೇಳೆ ಇದೇ ಅಕ್ಟೋಬರ್ನಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ. ಅಕ್ಟೋಬರ್ನಿಂದ UI ಹಬ್ಬ ಶುರು ಆಗಲಿದೆ. ಈ ಚಿತ್ರಕ್ಕೆ ನಟಿಸುವುದರ ಜೊತೆಗೆ ಉಪೇಂದ್ರ ನಿರ್ದೇಶನ ಕೂಡ ಮಾಡಿದ್ದಾರೆ. ಇನ್ನು ಉಪೇಂದ್ರಗೆ ಜೋಡಿಯಾಗಿ ಕೊಡಗಿನ ಕೋರಿ ರೇಷ್ಮಾ ನಾಣಯ್ಯ ನಟಿಸಿದ್ದಾರೆ. ಈ ಚಿತ್ರಕ್ಕೆ ಲಹರಿ ಸಂಸ್ಥೆಯ ಮನೋಹರ್ ನಾಯ್ಡು ಮತ್ತು KP ಶ್ರೀಕಾಂತ್ ಬಂಡವಾಳ ಹೂಡಿದ್ದಾರೆ. UI ಮೂವಿ ತಲೆಯ ಹುಳ ತೆಗೆಯೋ ಸಿನಿಮಾ. UI ಬಗ್ಗೆ ಉಪ್ಪಿ ಮಾತು. ಉಪೇಂದ್ರ ಮಾತುಗಳೇ ಹಾಗೆ. ನೀವು ಒಂದು ಪ್ರಶ್ನೆ ಕೇಳಿ ಅವರಿಂದ ದೀರ್ಘ ಉತ್ತರ ಬಯಸುವಂತಿಲ್ಲ. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಬಿಡುತ್ತಾರೆ. ಇನ್ನೊಂದಿಷ್ಟು ಪ್ರಶ್ನೆಗಳಿಗೆ ಅವರದ್ದೇ ಶೈಲಿಯಲ್ಲಿ ಉತ್ತರ ಅರ್ಥ ಮಾಡಿಕೊಂಡವರೇ ಪುಣ್ಯಾತ್ಮರು. ಅವರ ಬರ್ತ್ಡೇ ದಿನ ಉಪೇಂದ್ರ ಪತ್ರಿಕಾಗೋಷ್ಠಿ ಕರೆದು UI ಬಗ್ಗೆ ಮಾತನಾಡಿದರು. ಹಲವು ಪ್ರಶ್ನೆಗಳು ಉಪ್ಪಿಗೆ ಎದುರಾಯಿತು. ಆದರೆ ಉಪೇಂದ್ರ ಮಾತ್ರ ಉಪ್ಪಿಟ್ಟು ತಿಂದಷ್ಟೇ ಸಲೀಸಾಗಿ ಒಂದೊಂದೇ ವಾಕ್ಯದಲ್ಲಿ ಉತ್ತರಿಸಿದರು. ಉಪ್ಪಿ UI ಬಗ್ಗೆ ಹೆಚ್ಚಿನ ಅಂಶಗಳನ್ನು ಬಿಟ್ಟುಕೊಡದೆ ನಗುನಗುತ್ತಲೇ ಕೆಲವು ಮಾತುಗಳನ್ನಾಡಿದರು. ಅವರ ಮಾತಿನ ಹೈಲೈಟ್ಸ್ ಹೀಗಿವೆ. 2.5 ವರ್ಷಗಳ ಶ್ರಮ. UI ಸಿನಿಮಾ ಈಗ ತೆರೆಗೆ ಸಿದ್ಧವಾಗಿದೆ. ಆರಂಭದಲ್ಲಿ ಇದು ಕನ್ನಡ ಸಿನಿಮಾ ಅಂದುಕೊಂಡೇ ಶುರು ಮಾಡಿದ್ವಿ. ಆದರೆ ಮುಂದೆ ಫ್ಯಾನ್ ಇಂಡಿಯಾ ಮಾಡುವ ಯೋಚನೆ ಬಂತು. ಆನಂತರ ಸಾಕಷ್ಟು ಅಂಶಗಳು ಸೇರಿಕೊಂಡವು. ಅದಕ್ಕೆ ನಿರ್ಮಾಣ ಸಂಸ್ಥೆ ಕೂಡ ಸಾಥ್ ನೀಡಿತು. ಅಕ್ಟೋಬರ್ನಲ್ಲಿ ರಿಲೀಸ್ ಎಂದಿದ್ದೇವೆ. ಆದರೆ ಏನು ರಿಲೀಸ್ ಎಂದು ಹೇಳಿಲ್ಲ. ರಿಲೀಸ್ ಡೇಟ್ ಸದ್ಯದಲ್ಲೇ ತೀರ್ಮಾನ ಆಗಲಿದೆ. ಫ್ಯಾನ್ ಇಂಡಿಯಾ ಹಾಗೂ ತಂತ್ರಜ್ಞಾನ ಕೆಲಸ ಹೆಚ್ಚಿರುವುದರಿಂದ ಬಿಡುಗಡೆಯಲ್ಲಿ ವಿಳಂಬ ಆಗುತ್ತಿದೆ. ಅಕ್ಟೋಬರ್ನಲ್ಲಿ ಚಿತ್ರ ಬರಲಿದೆ. ಸಿನಿಮಾ ತಯಾರಾಗಿದೆ. ಒಮ್ಮೆ ನಾನು ಥಿಯೇಟರ್ನಲ್ಲಿ ನೋಡಬೇಕು. ಅದಾದ ನಂತರ ಬಿಡುಗಡೆ ದಿನಾಂಕ ಘೋಷಿಸುತ್ತೇವೆ. ಚಿತ್ರದಲ್ಲಿ ಲಾಜಿಕಲ್ ಸೈಕಾಲಜಿಕಲ್ ಅಂಶಗಳಿವೆ. ಸಿನಿಮಾ ನೋಡಿದ ನಂತರ ನೀವೇ ಮಾತನಾಡುತ್ತೀರಿ. ಈ ಸಿನಿಮಾ ಮುಗಿದ ಮೇಲೆ ವರ್ಷಕ್ಕೆ 2 ಸಿನಿಮಾ ಮಾಡುವ ಯೋಚನೆ ಇದೆ. ನನ್ನ ಸಿನಿಮಾ ಎಂದರೆ ಹುಳು ಬಿಡೋದು ಎನ್ನುತ್ತಾರೆ. ಆದರೆ ಇದು ತಲೆಯಲ್ಲಿರೋ ಹುಳ ತೆಗೆಯುವ ಸಿನಿಮಾ. ಬೇಕಾದರೆ 5 ಮದುವೆ ಆಗ್ಬೋದು. ಆದರೆ ನಿರ್ದೇಶನ ಮಾಡೋದು ಬಹಳ ಕಷ್ಟ. ಲೋಕೇಶ್ ಕನಕರಾಜ್ ನಿರ್ದೇಶನದ ಕೂಲಿ ಸಿನಿಮಾದಲ್ಲಿ ರಜನಿಕಾಂತ್ ಜೊತೆ ಮಾಡ್ತಾ ಇದ್ದೀನಿ. ಅಲ್ಲಿ ವಿಲನ್ ಪಾತ್ರ ಅಲ್ಲ, ಬೇರೆಯೇ ಶೆಡ್ನಲ್ಲಿ ನನ್ನ ಪಾತ್ರವಿದೆ. ಪ್ರೇಕ್ಷಕರು ಅತಿ ಬುದ್ಧಿವಂತರು. ಅವರ ಮೇಲಿನ ವಿಶ್ವಾಸದಿಂದಲೇ ಈ ಸಿನಿಮಾ ಮಾಡಿರುವೆ. ಅಭಿಮಾನಿಗಳು ಎಸ್ ಎಂದರೆ ಸಿನಿಮಾ ಗೆದ್ದಂತೆ. ಎಲ್ಲರೂ ಸಿನಿಮಾ ಮೇಕರ್ಗಳಾಗಿದ್ದಾರೆ. ಹೀಗಾಗಿ ಒಳ್ಳೆಯದನ್ನು ನೀಡಲು ನಾವು ಪ್ರಯತ್ನಿಸಬೇಕು. ಸಿನಿಮಾ ನಿರ್ದೇಶನ ಅನ್ನೋದು ದೊಡ್ಡ ಫೈಟ್. ಪ್ರತಿಯೊಂದು ಹಂತದಲ್ಲೂ ಫೈಟ್ ಮಾಡಿ ಸಿನಿಮಾ ತಲುಪಿಸಬೇಕು. ಹಲವು ಕಾರಣದಿಂದ ಸಿನಿಮಾ ವಿಳಂಬ ಆಗಿದೆ. ಯೂಟ್ಯೂಬ್ನಲ್ಲಿ ಲೈವ್ ಹೋಗುವ ಸ್ಪೀಡ್ನಲ್ಲಿ ಸಿನಿಮಾ ಮಾಡೋಕೆ ಆಗಲ್ಲ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.